ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರು ನಮ್ಮ ಜೊತೆಗಿದ್ದಾರೆ. ರಾಯರ ಅನುಗ್ರಹ ನಮ್ಗೆ ಆಗ್ತಿದೆ. ನಾವು ಮಾಡೋ ಕೆಲಸದಲ್ಲಿ ರಾಯರು ಇದ್ದಾರೆ. ನಮಗೆ ರಾಯರ ಅನುಗ್ರಹ ಆಗ್ತಿದೆ ಅಂತಂದರೆ ನಮಗೆ ಯಾವ್ಯಾವ ಥರ ಸೂಚನೆ ಕೊಡ್ತಾರೆ ರಾಯರು ಅಂತ ನಾವು ನೋಡ್ತಾ ಹೋಗೋಣ. ಏಕೆ ಅಂತಂದರೆ ರಾಯರು ಹಲವಾರು ವಿಷಯದಲ್ಲಿ ನಮಗೆ ಸೂಚನೆ ಅನ್ನೋದು ಕೊಡ್ತಾರೆ. ಅದು ನಮಗೆ ಕೆಲವು ಗೊತ್ತಾಗುತ್ತೆ, ಕೆಲವು ಗೊತ್ತಾಗೋದಿಲ್ಲ. ಯಾವ್ಯಾವ ಥರ ಅಂತಂದರೆ ರಾಯರನ್ನ ನಾವು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀವಿ, ರಾಯರು ನಂಬಿದ್ದೀವಿ, ರಾಯರು ಮಠಕ್ಕೆ ಹೋಗ್ತಾ ಇದ್ದೀವಿ, ರಾಯರಿಗೆ ಸೇವೆ ಮಾಡ್ತಾಯಿದ್ದೀವಿ ಅಂತಂದರೆ ಸಾಕು, ಈ ಥರ ಸೂಚನೆಯನ್ನು ರಾಯರು ಕೊಡ್ತಾರೆ. ಯಾವ್ಯಾವ ಥರ ಸೂಚನೆ ಕೊಡ್ತಾರೆ ಅಂತಂದರೆ, ಈಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಆ ಕೆಲಸದಲ್ಲಿ ಸಕ್ಸಸ್ ಅನ್ನೋದು ಕೊಡೋವಂಥದ್ದು. ಈಗ ಅದರಿಂದ ಒಳ್ಳೇದಾಗೋದಿಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ರಾಯರು ನಾವು ಒಳ್ಳೇದಾಗೋದಿಲ್ಲ ಅಂತ ಬಿಟ್ಟಿರೋ ಕೆಲಸನೂ ಸಹ ನಮಗೆ ಅನುಗ್ರಹ ಮಾಡ್ತಾರೆ. ಅದೊಂದಾಗಿರ್ಬೋದು. ಮತ್ತು ಮನೆ ಪರಿಸ್ಥಿತಿ ಆಗಿರ್ಬೋದು. ರಾಯರು ಬರೋದಕ್ಕೆ ಮುಂಚೆ ನಮ್ಮ ಮನೆ ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ. ರಾಯರು ಬಂದ ನಂತರ ಹಲವಾರು ವಿಷಯದಲ್ಲಿ ನಮಗೆ ಸೂಚನೆ ಕೊಡ್ತಾರೆ. ಯಾವ್ಯಾವ ಥರ ಅಂತಂದರೆ, ಒಂದು ಸಾಲ ಇರೋದು ತೀರ್ಸೋದ್ರಲ್ಲಾಗಿರ್ಬೋದು. ಈಗ ನಾವು ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಆ ಕೆಲಸಕ್ಕೆ ಜಾಸ್ತಿ ಒಂದು ಹಣಕಾಸು ಬರೋವಂಥದ್ದು. ಈಗ ನಾವು ಯಾರಿಗೋ ಒಂದು ಹಣಕಾಸು ಅನ್ನೋದು ಕೊಟ್ಟಿರ್ತೀವಿ, ಆ ಕಾಸು ಬರೋ ಅಂಥದ್ದು. ಮತ್ತು ನಾವು ಅಂದ್ಕೊಳ್ದಿರೋ ಅಂಥದ್ದನ್ನು ಸಹ ರಾಯರು ಮಾಡಿಕೊಡೋವಂಥದ್ದು. ಈ ಥರ ಸೂಚನೆಯನ್ನು ಸಹ ರಾಯರು ಕೊಡ್ತಾರೆ. ಇವಾಗ ಏನಪ್ಪ ಮಾಡೋದು, ಮನೆಗೆ ಒಂದು ಏನೋ ಒಂದು ತರಬೇಕು ಅಂದ್ಕೋತೀವಿ ನಾವು, ಆದರೆ ಅದು ತರೋಕ್ಕಾಗೋದಿಲ್ಲ. ಏಕೆ ಅಂತಂದರೆ ನಾವು ಅಂದ್ಕೊಂಡಿದ್ದೆಲ್ಲ ನಾವು ಮಾಡೋಕ್ಕಾಗೋದಿಲ್ಲ. ಅದು ರಾಯರ ಅನುಗ್ರಹ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಏನು ನೋವಿದೆ, ಏನು ಆಸೆ ಇದೆ, ನಮ್ಮ ಬೇಡಿಕೆ ಏನು ಅನ್ನೋದು ಸಹ ರಾಯರಿಗೆ ಗೊತ್ತಾಗುತ್ತೆ. ನಾವೇನು ಬಾಯಿ ಬಿಟ್ಟು ಹೇಳ್ಬೇಕಾಗೇ ಇಲ್ಲ ರಾಯರ ಹತ್ರ. ರಾಯರಿಗೆ ಎಲ್ಲ ಸಹ ಗೊತ್ತಾಗುತ್ತೆ. ನೀವು ಅಂದ್ಕೊಳ್ದೆ ಇರೋದನ್ನು ಸಹ ರಾಯರು ನಿಮಗೆ ಕೊಡ್ತಾರೆ. ನೀವೇನೊಂದು ಆಸೆ ಪಟ್ಟಿರ್ತೀರ, ಏನೊಂದು ಅಂದ್ಕೊಂಡಿರ್ತೀರ ನೋಡಿ, ಅದನ್ನು ಈಡೇರಿಸ್ತಾರೆ. ನೀವು ಅಂದ್ಕೋತೀರ ರಾಯರ ಹತ್ರ ನಾನು ಏನು ಕೇಳಲೇ ಇಲ್ಲ, ನನ್ನ ಮನಸ್ಸಲ್ಲಿರೋದನ್ನು ರಾಯರು ಅರ್ಥ ಮಾಡಿಕೊಂಡು ನನ್ನ ಜೀವನದಲ್ಲಿ ಹಲವಾರು ನನಗೆ ಒಳ್ಳೆಯದನ್ನು ಮಾಡ್ತಾಯಿದ್ದಾರೆ ಅಂತಲೂ ಸಹ ನೀವು ಅಂದ್ಕೋತೀರಲ್ಲ, ಅದೇ ರೀತಿ ನಾವು ಕೇಳ್ದಿರೋದನ್ನು ಸಹ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ. ಇದೇ ನಮ್ಮ ಗುರು ರಾಯರು. ಇನ್ನು ಹೊರಗಡೆ ಎಲ್ಲಾದರೂ ನಾವು ಹೋಗ್ತಾ ಇರ್ತೀವಿ, ಅಲ್ಲಿ ನಮಗೆ ಕೆಟ್ಟದಾಗ್ತಿರುತ್ತೆ. ಕೆಟ್ಟದು ಅಂತಂದರೆ, ಈಗ ಹೊರಗಡೆ ಹೋಗುವಂಥವ್ರಿಗೆ ಭಯನೇ ಇರುತ್ತಲ್ಲ, ಹೊರಗಡೆ ಹೋದವರು ಮನೆಗೆ ಎಷ್ಟೊತ್ತಿಗೆ ಬರ್ತಾರೋ ಅನ್ನೋದೊಂದು ಭಯ ಇರುತ್ತೆ. ಆದರೆ ನನ್ನ ತಂದೆ ರಾಯರಿಗೆ ನಾವು ಕೈ ಮುಗಿದ್ಬಿಟ್ಟು ಮಂತ್ರಾಕ್ಷತೆನ ನಮ್ಮ ಜೊತೇಲಿ ಇಟ್ಕೊಂಡು ಹೋದರೆ ನಮಗೆ ಯಾವುದೇ ಒಂದು ಗಂಡಾಂತರ ಆಗಲಿ, ತೊಂದರೆ ತಾಪತ್ರೆ ಆಗಲಿ ಬರೋದಿಲ್ಲ. ಯಾವ್ಯಾವ ಥರ ಸೂಚನೆ ಕೊಡ್ತಾರೆ ಅಂತಂದರೆ, ಏನಾದರೂ ತೊಂದರೆ ಆಗುತ್ತೆ ಅನ್ನೋದು ರಾಯರಿಗೆ ಗೊತ್ತಾದರೆ ಸಾಕು. ಯಾವ ಥರ ಸೂಚನೆ ಕೊಡ್ತಾರೆ ಅಂತಂದರೆ, ಈಗ ಅಡ್ಡ ಏನಾದರೂ ಬರೋವಂಥದ್ದು, ಇಲ್ಲ ಒಂದು ಬೆಕ್ಕು ಬರೋವಂಥದ್ದು, ಇಲ್ಲ ಖಾಲಿ ಬೀನ್ಗೆ ಇಟ್ಕೊಂಡು ಯಾರಾದರೂ ಬರೋವಂಥದ್ದು, ಇಲ್ಲ ಎದುರುಗಡೆ ಒಂದು ಕಬ್ಬಣ ಇಟ್ಕೊಂಡು ಬರೋ ಅಂಥದ್ದಾಗಿರ್ಬೋದು. ಈಗ ಕಬ್ಬಣ ಅಂತಂದರೆ ಗುದ್ದಲಿ, ಹಾರೆ, ಪಿಕಾಸಿ ಈ ಥರ ಇಟ್ಕೊಂಡು ಬಂದ್ರು ಅಷ್ಟೇ ಅದು ಶುಭ ಸೂಚನೆ ಅಲ್ಲ, ಅದು ತುಂಬ ಕೆಟ್ಟದಾಗುತ್ತೆ. ಹಂಗಾಗಿ ಆ ಥರ ಯಾರಾದರೂ ಎದುರುಗಡೆ ಇಟ್ಕೊಂಡು ಬರ್ತಾರೆ, ಆ ಟೈಮಲ್ಲಿ ನೀನು ಹೊರಗಡೆ ಹೋಗಬೇಡ, ನೀನು ಕೆಟ್ಟದಾಗುತ್ತೆ ಅಂತಲೂ ಸಹ ರಾಯರು ಸೂಚನೆ ಕೊಡ್ತಾರೆ. ಈಗ ನೀವು ಹೊರಗಡೆ ಹೋಗ್ತಿರ್ತೀರ, ಯಾರೋ ಒಬ್ಬರು ಅಡ್ಡ ಬರ್ತಾರೆ, ಅವ್ರ ಮುಖ ನೋಡಿಕೊಂಡು ನೀವು ಹೋದಾಗ ಏನೋ ಒಂದು ಕೆಟ್ಟದಾಗುತ್ತೆ. ಆದರೆ ಅದೇ ಥರ ರಿಪೀಟು ನಿಮ್ಗೆ ಆಗಬಾರ್ದು ಅಂತ ರಾಯರು ನಿಮಗೆ ಸೂಚನೆ ಕೊಡ್ತಾರೆ. ನಿಮ್ಗೆ ಗೊತ್ತಾಗುತ್ತೆ, ಓ ಇಂಥವ್ರು ಬಂದರೆ ನನ್ನ ಎದುರುಗಡೆ ನಂಗೆ ಈ ಥರ ಕೆಟ್ಟದಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ಲ, ಅಂಥವ್ರು ನಿಮ್ಮ ಎದುರುಗಡೆ ಬರ್ತಾರೆ. ನಿಮಗೆ ಕೆಟ್ಟದಾಗುತ್ತೆ ಅನ್ನೋ ಸೂಚನೆ ಬಂದಾಗ ರಾಯರು ಅಂಥವ್ರನ್ನ ನಿಮ್ಮ ಎದುರುಗಡೆ ಕಳಿಸ್ತಾರೆ. ಆವಾಗ ನಿಮಗೆ ಗೊತ್ತಾಗುತ್ತಲ್ಲ, ಇವರು ಎದುರುಗಡೆ ಬಂದಿದ್ದಾರೆ, ಇವ್ರ ಮುಖ ನೋಡ್ಕೊಂಡು ನಾನು ಹೋದರೆ ತುಂಬ ಕೆಟ್ಟದಾಗುತ್ತೆ, ಇವತ್ತು ಹೋಗೋದೇ ಬೇಡ, ಇಲ್ಲ ಸಂಜೆ ಹೋಗೋಣ, ಇಲ್ಲ ನಾಳೆ ಬೆಳಗ್ಗೆ ಹೋಗೋಣ ಅಂತ ನಮ್ಮ ಮನ್ಸನ್ನು ಚೇಂಜ್ ಮಾಡ್ಕೊಳ್ಳೋ ಥರ ರಾಯರು ಈ ಥರ ಅನುಗ್ರಹ ಮಾಡ್ತಾರೆ. ಈಗ ಹೊರಗಡೆ ಹೋಗಲೇಬೇಕಾಗುತ್ತೆ, ನಾವು ಹೊರಟು ಬಿಡ್ತೀವಿ. ನಾವು ಈಗ ಒಂದು ಊರಿಗೆ ಹೋಗೋದಾಗಿರ್ಬೋದು, ಇಲ್ಲ ಒಂದು ಕೆಲಸಕ್ಕೆ ದಿನನಿತ್ಯ ನಾವು ಕೆಲಸಕ್ಕೆ ಹೋಗ್ತೀವಲ್ಲ, ಅದೇ ರೀತಿ ಕೆಲಸಕ್ಕೆ ಹೋಗೋದಾಗಿರ್ಬೋದು. ನಾವು ಅಂದ್ಕೊಳ್ಳೋದೇ ಇಲ್ಲ. ಏಕೆ ಅಂತಂದರೆ, ಈಗ ಎಲ್ಲರ ಹೊರಗಡೆ ದೂರದ ಪ್ರಯಾಣ ಮಾಡಬೇಕಾದ್ರೆ ಏನಾರ ಈ ಥರ ಒಳ್ಳೆಯದನ್ನು ಕೆಟ್ಟದ್ದನ್ನು ಎಲ್ಲನೂ ಅಷ್ಟೇ ರಾಯರ ಹತ್ರ ಕೇಳಿಕೊಂಡು ನಾವು ಹೊರಗಡೆ ಹೋಗ್ತೀವಿ. ಆದರೆ ದಿನನಿತ್ಯ ನಾವು ಹೊರಗಡೆ ಹೋಗಲೇಬೇಕಲ್ಲ, ಕೆಲಸ ಕಾರ್ಯಕ್ಕೆ ಹೋಗಲೇಬೇಕಲ್ಲ, ಹೋಗ್ಬೇಕಾದ್ರೆ ಏನೋ ಒಂದು ತೊಂದರೆ ಆಗೋದಿರುತ್ತೆ. ಇಲ್ಲ ಒಂದು ಆಕ್ಸಿಡೆಂಟ್ ಆಗೋದು, ಇಲ್ಲ ಏನೋ ಒಂದು ತೊಂದರೆ ಆಗೋದು, ಇಲ್ಲ ನಮ್ಮ ಮನೆಯಲ್ಲಿ ಯಾರಿಗೋ ಏನೋ ಒಂದು ಹೆಚ್ಚು ಕಮ್ಮಿ ಆಗೋದು, ಈ ಥರ ಇದ್ದಾಗ ರಾಯರು ಸೂಚನೆ ಕೊಡ್ತಾರೆ. ಏನಾದರೂ ಸೂಚನೆ ಕೊಡ್ತಾರೆ, ಮನೆಯಲ್ಲಿ ಏನಾದರೂ ಒಂದು ನಡೆಯೋ ಥರ, ಇಲ್ಲ ಒಂದು ಗಲಾಟೆ ಆಗೋ ಥರ, ಇಲ್ಲ ನಮಗೆ ಈ ಕನಸಿನಲ್ಲಿ ಬಂದು ಈ ಥರ ಒಂದು ಕೆಟ್ಟ ಕನಸು ಬೀಳೋ ಥರ ಈ ಥರ ಸೂಚನೆ ಕೊಡ್ತಾರೆ. ಆವಾಗ ನಾವು ಅರ್ಥ ಮಾಡಿಕೊಂಡು ಹೋಗಬಾರ್ದು ಹೊರಗಡೆ ಅನ್ನೋ ಥರ ರಾಯರು ಈ ಥರ ನಮಗೆ ಕನಸಿನಲ್ಲಿ ಬಂದು ಈ ಥರ ಸೂಚನೆ ಕೊಡ್ತಾರೆ. ನಾವು ಅರ್ಥ ಮಾಡ್ಕೋಬೇಕು. ಈ ಗಾಡಿನಲ್ಲಿ ಎಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ, ನಮ್ಗೆ
ನಮ್ಗೆ ಗೊತ್ತಿರೋದೇ ಇಲ್ಲ. ನಮಗೀಗ ಹಿಂದೆ ಬಂದು ಯಾರಾದರೂ ಗುದಿಯೋದಾಗಿರ್ಬೋದು, ಇಲ್ಲ ನಮ್ಗೆ ಎದುರುಗಡೆ ಬಂದು ಏನೋ ಆಗೋದಾಗಿರ್ಬೋದು, ಇಲ್ಲ ನಮ್ಮ ಜ್ಞಾನನೇ ಆ ಕಡೆ ಈ ಕಡೆ ಹೋಗೋ ಥರ ಒಂಥರ ಮನಸ್ಸು ಇಳೆ ಬೀಳೋ ಥರ ಆಗುತ್ತೆ. ಆವಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು. ಈ ಥರ ಒಂದು ಆಗುತ್ತೆ ಅನ್ನೋದು ರಾಯರಿಗೆ ಗೊತ್ತಾದಾಗ, ಆವಾಗ ನೀವು ಹೋಗ್ತಾರ ಗಾಡಿನ ಒಂಥರ ಯಾರೋ ಎಳ್ಕೊಂಡ್ರು, ಯಾರೋ ಈ ಕಡೆ ನನ್ನ ಎಳೆದ್ರು ಅಂತ ನಾವು ಅಂದ್ಕೋತೀವಲ್ಲ, ಅದು ನಮ್ಮ ರಾಯರೇ ಆಗಿರ್ತಾರೆ. ಏಕೆಂತಂದರೆ ನಾವು ಗಾಡಿನಲ್ಲಿ ಹೋಗ್ತಾ ಇರ್ತೀವಿ, ಏನೋ ಒಂದು ಆದಾಗ ನಮ್ಗೆ ಗೊತ್ತಿಲ್ದಿರಾನೆ ಗಾಡಿ ಸೈಡಿಗೆ ತೊಗೊಂಡ್ಬಿಡ್ತೀವಿ. ಆವಾಗ ನಾವು ಅಂದ್ಕೋತೀವಲ್ಲ, ಅಪ್ಪ ನಾನು ನಂಬಿರೋ ನಮ್ಮ ರಾಯರೇ ನನಗೆ ಕಾಪಾಡಿದ್ದಾರೆ ಅಂತ ನಾವು ಅಂದ್ಕೋತೀವಲ್ಲ, ಅದು 100ಕ್ಕೆ 100 ಸತ್ಯ. ರಾಯರು ನಮ್ಮ ಜೊತೇಲಿದ್ದಾರೆ, ನಮ್ಮ ಮನೆಯಲ್ಲಿದ್ದಾರೆ ಅಂತಂದರೆ ನಮ್ಗೆ ಈ ಥರ ಹಲವಾರು ಸೂಚನೆಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡ್ತಾರೆ. ಇದು 100ಕ್ಕೆ 100ರಷ್ಟು ಸತ್ಯ. ಮತ್ತು ನಾವು ಏನೋ ಒಂದು ಹಣಕಾಸಿಗೆ ಸಮಸ್ಯೆ ಇರುತ್ತೆ, ಏನೋ ಒಂದು ಹಣಕಾಸಿಗೆ ಒಂದು ಯಾರ ಹತ್ರನೋ ಕೇಳಿರ್ತೀವಿ, ನಾವು ಒಂದು ಏನೋ ಒಂದು ಮಾಡಬೇಕು ಅಂತ ಕೇಳಿರ್ತೀವಿ. ನಮ್ಮ ಕಷ್ಟಕ್ಕಾಗಿರ್ಬೋದು, ಇಲ್ಲ ಒಂದು ವ್ಯಾಪಾರಕ್ಕಾಗಿರ್ಬೋದು, ಇಲ್ಲ ಏನೋ ಒಂದು ಮನೆ ಪರಿಸ್ಥಿತಿಗೆ ಒಂದು ಹಣಕಾಸು ಅನ್ನೋದು ಯಾರನ್ನಾರು ಕೇಳಿರ್ತೀವಿ. ಅವರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತಾರೆ. ಏಕೆ ಅಂತಂದರೆ ನಾವು ಸಾಲ ಅಂತ ಕೇಳಬೇಕಾದ್ರೂ ಅಷ್ಟೇ ಅವರು ಕೈ ಎತ್ತಿ ಕೊಡೋದಿಲ್ಲ. ಈಗ ನಾವು ಕೊಟ್ಟಿರೋ ದುಡ್ಡನ್ನೇ ಕೊಡಲ್ಲ ಅಂತಂದಮೇಲೆ ಸಾಲ ಅಂತ ಕೇಳಿದಾಗಲೂ ಸಹ ಯಾರು ಅಷ್ಟೇ ಬೇಗ ನಾವು ಅವ್ರು ಹೇಳಿದ ಟೈಮ್ಗೆ, ನಾವು ಕೇಳಿದ ಟೈಮ್ಗೆ ಯಾವಾಗಲೂ ಕೊಡೋದಿಲ್ಲ. ನಾವು ಅವ್ರನ್ನೇ ನಿರೀಕ್ಷೆ ಮಾಡ್ತಾಯಿರ್ತೀವಿ. ದೇವರೇ ಏನಪ್ಪ ಮಾಡೋದು, ಇಂಥವ್ರನ್ನ ಹಣಕಾಸು ಕೇಳಿದ್ದೀನಿ, ನನ್ನ ಮನೆಯಲ್ಲಿ ತುಂಬ ಪರಿಸ್ಥಿತಿ ಕೆಟ್ಟದಾಗಿದೆ, ನನಗೀಗ ಹಣದ ಸಹಾಯ ಬೇಕೇ ಬೇಕಾಗಿದೆ, ಹಣ ಸಮಸ್ಯೆ ಇದೆ ಅಂತ ನೀವು ದೇವ್ರ ಹತ್ರ ಕೈ ಮುಕ್ಕೊಂಡು ಕೂತ್ಕೊಂಡಾಗ, ನೀವು ಯಾರನ್ನು ಹಣಕಾಸನ್ನು ಕೇಳಿರ್ತೀರ ಅವ್ರನ್ನ ಬಿಟ್ಟು ಬೇರೆ ಕಡೆಯಿಂದ ನಿಮಗೆ ಒಂದು ಹಣಕಾಸು ಒದಗಿಸಿ ಕೊಡೋ ಅಂಥದ್ದು. ನೀವು ಅಂದ್ಕೊಳ್ದೇ ಇರೋದನ್ನು ಅಂಥದ್ದನ್ನು ರಾಯರು ಸಾಧನೆ ಮಾಡಿ ತೋರಿಸ್ತಾರೆ ನಿಮಗೆ. ಅವರಿಂದ ನಿಮಗೆ ಒಳ್ಳೇದಾಗೋದಿಲ್ಲ, ಅವ್ರು ಏನು ಕೊಡೋದಿಲ್ಲ ಅಂತ ರಾಯರಿಗೆ ಗೊತ್ತಾದಾಗ ನಿಮಗೆ ಬೇರೆ ಕಡೆಯಿಂದ, ಬೇರೆ ಜನಗಳ ಕಡೆಯಿಂದ ನಿಮಗೆ ಸಹಾಯ ಮಾಡಿಸೋವಂಥದ್ದು. ನಾವು ಯಾರನ್ನೋ ನಂಬ್ಕೊಂಡಿರ್ತೀವಿ, ಆದರೆ ನಮಗೆ ಸಹಾಯಕ್ಕೆ ಬೇರೆ ಯಾರೋ ರಾಯರು ಕಳಿಸ್ತಾರೆ. ನೀನು ಹೋಗು, ನನ್ನ ರೂಪದಲ್ಲಿ ನೀನು ಹೋಗಿ ನೀನು ಸಹಾಯ ಮಾಡು ಅಂತ ರಾಯರು ಅವ್ರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡೋವಂಥದ್ದು. ನಾವು ಅಂದ್ಕೊಂಡಿರೋದೇ ಇಲ್ಲ ಈ ಥರ ಎಲ್ಲ ಒಂದು ಆಗುತ್ತಾ ಅಂತ, ಅಂದ್ಕೊಳ್ದೇ ಇರೋದನ್ನು ಸಹ ರಾಯರು ಮಾಡೋ ತೋರಿಸುವಂಥ ನನ್ನ ತಂದೆ ಗುರು ರಾಯರು. ಈಗ ನೀವೊಂದು ಸಾಲ ಮಾಡ್ಕೊಂಡಿರ್ತೀರ, ಸಾಲ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಟ್ಟಿರ್ತೀರ. ಅಪ್ಪ ಸಾಲ ಮಾಡಿಬಿಟ್ಟಿದ್ದೀನಿ, ಏನು ಮಾಡೋದು, ನಾನು ಸಾಲ ತೀರ್ಸೋಕ್ಕಾಗ್ತಿಲ್ವಲ್ಲ ಅಂತ ನೀವು ಅಂದ್ಕೊಂಡು ಕೂತ್ಕೊಂಡಾಗ, ಸಾಲದವ್ರು ಎಲ್ಲಿ ಬರ್ತಾರೋ, ಬೆಳಗ್ಗೆ ಬರ್ತಾರೋ ಸಂಜೆ ಬರ್ತಾರೋ, ಮನೆ ಹತ್ರ ಬಂದು ಎಲ್ಲಿ ಗಲಾಟೆ ಮಾಡ್ತಾರೋ ಅಂತ ನೀವು ಒಂಥರ ಭಯದಲ್ಲೇ ಬದುಕ್ತಾ ಇರ್ತೀರ. ಆವಾಗ ರಾಯರಿಗೆ ಗೊತ್ತಾಗೋದು ಇದನ್ನೆಲ್ಲ. ನೀವು ರಾಯರ ಹತ್ರ ಕೇಳ್ಕೊತೀರ, ನನ್ನ ಕಷ್ಟ ಯಾವತ್ತು ದೂರ ಮಾಡ್ತೀಯಾ ಅಂತ ನೀವು ರಾಯರ ಹತ್ರ ಬೇಡಿಕೆ ಇಟ್ಟಿರ್ತೀರಲ್ಲ, ನೀವು ಕೇಳೋದೇ ಬೇಡ, ರಾಯರಿಗೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಸಾಲ ಕೊಟ್ಟವರು ನಿಮ್ಮ ಹತ್ರ ಇವತ್ತು ಹಣ ಉಸ್ಲು ಮಾಡೇಬೇಕು, ಏನಾದರೂ ಮಾಡಿ ನಾನು ಇವತ್ತು ಹಣ ಇಸ್ಕೊಂಡು ಹೋಗಲೇಬೇಕು, ಅವ್ರ ಗಲಾಟೆನಾದರೂ ಮಾಡಿ ಅವ್ರ ಮರ್ಯಾದೆನಾದರೂ ನಾನು ತೆಗೆದು ಹಣ ಇಸ್ಕೊಳ್ಳೇಬೇಕು ಅಂತ ಅವರು ನಿರ್ಧಾರ ಮಾಡಿಕೊಂಡು ಬರ್ತಾರೆ ನಿಮ್ಮ ಹತ್ರ. ನಿಮ್ಮ ಮನೆ ಹತ್ರ ಆಗಿರ್ಬೋದು, ಇಲ್ಲ ನೀವು ಕೆಲಸ ಮಾಡೋತಕ್ಕಾಗಿರ್ಬೋದು. ಬಂದಾಗ ರಾಯರು ಅವ್ರ ಮನಸ್ಸಿನಲ್ಲಿ ಹೋಗಿ ನಿಮಗೆ ಸೂಚನೆ ಕೊಡೋ ಥರ ಮಾಡ್ತಾರೆ. ಏಕೆ ಅಂತಂದರೆ ಅಂಥವ್ರ ಮನಸ್ಸಲ್ಲಿ ರಾಯರು ಹೋಗಿ ಅವರು ಎಷ್ಟು ಕೋಪದಿಂದ ದುಡ್ಡು ಇವತ್ತು ನಾನು ಇಸ್ಕೊಂಡೇ ಹೋಗಬೇಕು ಅಂತ ಬರ್ತಾರೋ ಅಷ್ಟು ಕೋಪನ ಕಮ್ಮಿ ಮಾಡ್ತಾರೆ ರಾಯರು. ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಿರೋದೇ ಬೇರೆ, ಆದರೆ ಅವ್ರು ನಡ್ಕೊಳ್ಳೋ ರೀತಿಯೇ ಬೇರೆ ಮಾಡಿಬಿಡ್ತಾರೆ ನನ್ನ ತಂದೆ ರಾಯರು. ಏಕೆ ಅಂತಂದರೆ ನೀವು ರಾಯರನ್ನ ನಂಬಿರ್ತೀರಲ್ಲ, ಹಂಗಾಗಿ ಅವರಿಂದ ನಿಮಗೆ ತೊಂದರೆ ಬರಬಾರ್ದು ಅಂತ ರಾಯರು ಈ ಥರ ಅವ್ರ ಮನಸ್ಸಿನಲ್ಲಿ ಒಂದು ಸಮಾಧಾನ ಹೇಳಿ, ಸರಿಯಪ್ಪ ಈ ತಿಂಗಳಲ್ಲ ಬರೋ ತಿಂಗಳು ಕೊಡು, ನನಗೆ ಬಡ್ಡಿ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅಸಲಾದರೂ ಕೊಡು ಅಂತ ಒಂದು ಒಳ್ಳೆ ಮಾತಿನಿಂದ, ಒಳ್ಳೆ ಮನಸ್ಸಿನಿಂದ ಅವರು ಹೇಳಿ ಹೋಗೋ ಥರ ರಾಯರು ಅವ್ರ ಮನಸ್ಸಿಗೆ ಹೋಗಿ ಅನುಗ್ರಹ ಮಾಡ್ತಾರೆ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾದರೆ ರಾಯರು ಇದ್ದಾರೆ, ಕೆಟ್ಟದಾದರೆ ರಾಯರಿಲ್ಲ ಅಂತ ನಾವು ಯಾವತ್ತೂ ಸಹ ಅನ್ಕೋಬಾರ್ದು. ನಮ್ಗೆ ಒಳ್ಳೇದಾಗೋದ್ರಿಂದ ಕೆಟ್ಟದಾಗ್ತಿದೆ ಅಂತಂದರೂ ಸಹ ಅದು ರಾಯರು ಸೂಚನೆ ಆಗುತ್ತೆ. ನಮ್ಮ ಜೀವನದಲ್ಲಿ ಒಳ್ಳೆಯದು ನಡೀಲಿ, ಕೆಟ್ಟದ್ದು ನಡೀಲಿ, ಅದೆಲ್ಲ ರಾಯರು ಇಚ್ಛೆ ಆಗಿರುತ್ತೆ ಅಂತ ನಾವು ಅಂದ್ಕೋಬೇಕು. ಈಗ ನಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟದ್ದು ನಡೀತೆ, ಯಾರೋ ಮೋಸ ಮಾಡ್ತಾರೆ, ಯಾರೋ ಹಣಕಾಸು ಇಸ್ಕೊಂಡೋಗಿ, ಒಂದು ಒಡವೆ ಇಸ್ಕೊಂಡೋಗಿ ನಮಗೆ ಮೋಸ ಮಾಡ್ತಾರೆ. ಆದರೆ ನಾವು ಅಂದ್ಕೋಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ. ನಮ್ಮ ಜೀವನದಲ್ಲಿ ಏನೇ ಆದರೂ ಅದೆಲ್ಲ ಒಳ್ಳೆಯದಕ್ಕೆ. ಏಕೆಂತಂದರೆ ನಾವು ನಂಬಿರೋದು ನನ್ನ ತಂದೆ ರಾಯರನ್ನ, ನಮ್ಮ ಮನೆ ದೇವರು ರಾಯರನ್ನ ನಾವು ಅಷ್ಟು ನಂಬಿ ಪೂಜೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮನ್ನು ಕೈ ಬಿಡ್ತಾರಾ? ಖಂಡಿತ ಬಿಡೋದಿಲ್ಲ. ನಮ್ಮ ಜೀವನದಲ್ಲಿ ಏನೇ ಒಂದು ಆದ್ರೂ ಅದೆಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಾಯರಿಗೆ ಇದೆಲ್ಲ ಗೊತ್ತಿರುತ್ತೆ, ಗೊತ್ತಿದ್ದನ್ನೇ ನಮಗೆ ಕೆಟ್ಟದ ಅನ್ನೋದನ್ನು ಸಹ ಮಾಡಿಸ್ತಾರೆ ಬೇರೆಯವ್ರ ಕೈಲಿಂದ. ಈಗ ಬೇರೆ ಕಡೆಯಿಂದ ಕೆಟ್ಟದಾದರೂ ಸಹ ಅದರಿಂದ ನಮಗೆ ಒಳ್ಳೆಯದೇ ಆಗಿರುತ್ತೆ.
ಈಗ ನಮ್ಮ ಜೀವನದಲ್ಲಿ ಸಾಕಷ್ಟು ಕೆಟ್ಟದ್ದು ನಡೆದಿರುತ್ತೆ. ಆ ಕೆಟ್ಟದ್ರ ಹಿಂದೆಗಡೆನೂ ಸಹ ಒಳ್ಳೆಯದೇ ಆಗ್ತಿರುತ್ತೆ. ಏಕೆ ಅಂತಂದರೆ ಒಬ್ಬ ಮನುಷ್ಯನ ಕೈಲಿ ಹಣಕಾಸು ಇಲ್ಲ ಅಂದರೆ ಅವ್ನ ಸ್ಥಿತಿ ಗತಿ ಚೆನ್ನಾಗಿಲ್ಲ ಅಂತಂದರೆ ಅವನ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಏಕೆ ಅಂತಂದರೆ ಅವನಿಂದ ಏನು ಸಹಾಯ ಇಲ್ಲ ಅಂತ ಗೊತ್ತಾಯ್ತಿದ್ದಂಗೆ ಆ ವ್ಯಕ್ತಿನ ಬಿಟ್ಬಿಡ್ತಾರೆ. ಏಕೆ ಅಂತಂದರೆ ಆ ವ್ಯಕ್ತಿ ಚೆನ್ನಾಗಿದ್ದಾಗ ಅವನ ಹತ್ರ ಎಲ್ಲರೂ ಸಹ ಸಹಾಯ ಅನ್ನೋದು ತೊಗೊಂಡಿರ್ತಾರೆ. ಆದರೆ ಅವನ ಕೈಲಿ ಹಣಕಾಸು ಇಲ್ಲ, ಅವನ ಸ್ಥಿತಿ ಚೆನ್ನಾಗಿಲ್ಲ ಅಂತಂದಾಗ ಯಾರು ಸಹಾಯ ಮಾಡಿಸ್ಕೊಂಡಿರ್ತಾರೋ ಅವರೇ ಮನೆಯಿಂದ ಹೊರಗಡೆ ಹಾಕ್ತಾರೆ. ಏಕೆ ಅಂತಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೋಬೇಕು. ನಿನ್ನ ಹತ್ರ ಇದ್ದಾಗ ಜನ ಹೇಗೆ ನಿನ್ನ ಹತ್ರ ಬರ್ತಾರೆ, ನಿನಗೆ ಕಷ್ಟ ಬಂದಾಗ ನಿನ್ನ ಹತ್ರ ಹಣಕಾಸು ಇಲ್ಲದೆ ಇದ್ದಾಗ ನಿನ್ನನ್ನು ಯಾವ ಥರ ನೋಡ್ಕೋತಾರೆ ಜನ, ಇದನ್ನು ನೀನು ಅರ್ಥ ಮಾಡಿಕೊಂಡು ನೀನು ಜೀವನ ಮಾಡು ಅಂತಲೇ ರಾಯರು ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದನ್ನೆಲ್ಲನೂ ಸಹ ಪರೀಕ್ಷೆ ಮಾಡೋದಕ್ಕೆ ಅಂತಲೇ ನಮಗೆ ಹಲವಾರು ಪರೀಕ್ಷೆ ಅನ್ನೋದನ್ನು ಒಡ್ತಾರೆ ನಮ್ಮ ಎದುರುಗಡೆ. ಏನೇ ಒಂದು ಪರೀಕ್ಷೆ ಕೊಟ್ಟರು ಸಹ ಆ ಪರೀಕ್ಷೆಯಲ್ಲೆಲ್ಲ ನಾವು ಗೆದ್ದು ನಿಂತಾಗ ನನ್ನ ತಂದೆ ರಾಯರ ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ನೀನು ನಂಬಿದ್ದಂಥ ಜನನೇ ನಿನಗೆ ಮೋಸ ಮಾಡ್ತಿದ್ದಾರೆ, ನೀನು ಅರ್ಥ ಮಾಡ್ಕೋ. ನೀನು ಯಾರಿಗೆ ಸಹಾಯ ಮಾಡಿದೆಯೋ ಅವರೇ ನಿನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂತ ನೀನು ಅರ್ಥ ಮಾಡ್ಕೋ. ನೀನು ಇನ್ನು ಮುಂದೇನಾದರೂ ಒಳ್ಳೆ ಬುದ್ಧಿ ಕಲಿ ಅಂತಲೇ ನಮ್ಮ ಜೀವನದಲ್ಲಿ ಈ ಥರ ಎಲ್ಲ ಒಂದು ಸೂಚನೆ ಅನ್ನೋದು ಕೊಡ್ತಾರೆ. ಏಕೆ ಅಂತಂದರೆ ರಾಯರು ನಾವು ನಂಬಿದ್ದೀವಿ ಅಂದರೆ ಈ ಥರ ಹಲವಾರು ಅನುಗ್ರಹನೂ ಮಾಡ್ತಾರೆ, ನಮ್ಗೆ ಒಳ್ಳೆಯದನ್ನು ಸಹ ಮಾಡ್ತಾರೆ. ಆವಾಗ ನಾವು ಅಂದ್ಕೋಬೇಕು ಆಗೋದೆಲ್ಲ ಒಳ್ಳೆಯದಕ್ಕೆ, ಅವರಿಂದ ತೊಂದರೆ ಆದರೂ ಒಳ್ಳೆಯದಕ್ಕೆ, ಒಳ್ಳೆಯದಾದರೂ ಒಳ್ಳೆಯದಕ್ಕೆ ಅಂತ ನಾವಿಷ್ಟನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಆದರೆ ನಾವು ನಂಬಿರೋ ರಾಯರು ಯಾವತ್ತೂ ಅಷ್ಟೇ ನಮ್ಮನ್ನು ಕೈ ಬಿಡೋದಿಲ್ಲ. ಏಕೆಂತಂದರೆ ರಾಯರಿಗೆ ಎಲ್ಲವೂ ಸಹ ಗೊತ್ತಾಗುತ್ತೆ. ನಾವು ಮಾತಾಡದೆ ಹೋಗಲಿ ಎಲ್ಲವೂ ಸಹ ಗೊತ್ತಾಗುತ್ತೆ. ಅವ್ರು ನಮ್ಮ ಮನೆಗೆ ಒಂದು ಸತಿ ಬರೋ ತನಕ ಅಷ್ಟೇ. ಬಂದಿದ್ದ ನಂತರ ನಮ್ಮ ಕಷ್ಟ ಅವ್ರ ಹತ್ರ ಹೇಳ್ಕೊಳ್ಳೋದೇ ಬೇಡ, ಎಲ್ಲವೂ ಸಹ ಅವ್ರಿಗೆ ಗೊತ್ತಾಗುತ್ತೆ. ಏಕೆ ಅಂತಂದರೆ ರಾಯರು ಅಂತಂದರೆ ಅವರು ನಮ್ಮ ಥರ ಕಷ್ಟಪಟ್ಟು ಕಷ್ಟದಿಂದನೇ ಜೀವನ ಮಾಡಿದಂಥವ್ರು. ಸುಖವಾಗಿರೋರ ಮನೆಗೆ ಹೋಗೋದಕ್ಕಿಂತ ಬಡತನದಲ್ಲಿರೋ ಮನೆಗೆ ರಾಯರು ಬರೋ ಅಂಥದ್ದು. ತುಂಬ ಬಡತನದಲ್ಲಿ ಕಷ್ಟದಲ್ಲಿ ಯಾರು ಇರ್ತಾರೋ ಅವ್ರ ಜೊತೆಯಲ್ಲಿ ರಾಯರು ಇರ್ತಾರೆ. ಈಗ ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ, ಅವ್ರಿಗೇನು ಕಡಿಮೆ ಇಲ್ಲ, ಅವರೆಲ್ಲದಕ್ಕೂ ನೇರವಾಗಿದ್ದಾರೆ ಅಂತ ರಾಯರು ಗೊತ್ತಾಯ್ತಿದ್ದಂಗೆ ಅವ್ರ ಮನೆಯಲ್ಲಿ ಜಾಸ್ತಿ ರಾಯರು ಇರೋದಿಲ್ಲ, ಬಡವನ ಮನೆಯಲ್ಲೇ ರಾಯರು ಇರೋದು. ಏಕೆ ಅಂತಂದರೆ ಬಡತನ ಅಂದರೆ ರಾಯರಿಗೆ ಚೆನ್ನಾಗಿ ಗೊತ್ತಿದೆ. ಬಡವ್ರಿಗೆ ಬೇಗ ಅನುಗ್ರಹ ಮಾಡೋದು, ಅಂಥವ್ರನ್ನ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ನಿನಗೆ ಬಡತನ ಇರ್ಬೋದು, ಆದರೆ ನಿನ್ನ ಜೊತೆಯಲ್ಲಿ ನಾನಿದ್ದೀನಿ. ನಿನಗೆ ಬಡತನ ಬೇಕಾ, ಹಣಕಾಸು ಬೇಕಾ, ಇಲ್ಲ ನಾನು ಬೇಕಾ ಅಂತ ಎರಡು ಭಾಗ ಮಾಡ್ತಾರೆ ರಾಯರು. ಏಕೆಂತಂದರೆ ನಮ್ಮ ಮನೆಯಲ್ಲಿ ರಾಯರು ಇದ್ದಾರೆ ಅಂತಾರೆ ಈ ಥರ ಎಲ್ಲ ನಮಗೆ ಪರೀಕ್ಷೆ ಅನ್ನೋದು ಓಡ್ತಾರೆ. ಹಣಕಾಸು, ಆಸ್ತಿ, ಅಂತಸ್ತು ಎಲ್ಲವನ್ನು ಕೊಡ್ತಾರೆ, ಆದರೆ ನಾನಿರೋದಿಲ್ಲ. ನನ್ನಿಂದ ಏನೇನು ಒಳ್ಳೆಯದಾಗಬೇಕೋ ಅದನ್ನೆಲ್ಲ ನಿನಗೆ ಅನುಗ್ರಹ ಮಾಡ್ತೀನಿ, ನಿನಗೆ ನಾನು ಕೊಡ್ತೀನಿ, ಆದರೆ ನಾನು ನಿನ್ನ ಮನೆಯಲ್ಲಿ ಇರೋದಿಲ್ಲ ಅಂತ ನನ್ನ ತಂದೆ ರಾಯರು ಹೇಳ್ತಾರೆ. ಆದರೆ ನಾವು ಕೇಳಬೇಕಾದ್ದು ಇಷ್ಟೇ, ನನ್ನ ತಂದೆ ನನಗೇನೇನು ಬೇಡ, ನೀವು ನಮ್ಮ ಜೊತೇಲಿದ್ದರೆ ಸಾಕು, ನಿಮ್ಮ ಅನುಗ್ರಹ ಕಡೆ ತನಕ ನಮ್ಮ ಜೊತೇಲಿರಲಿ ತಂದೆ, ನಮ್ಮ ಮನೆ ನಮ್ಮ ಮನಸ್ಸಲ್ಲಿ, ನಾವು ನಡೆಯೋ ಹಾದಿನಲ್ಲಿ ನೀನಿರಬೇಕು ಅಂತ ನಾವು ಇಷ್ಟನ್ನು ಕೇಳ್ಕೋಬೇಕು. ಏಕೆಂತಂದರೆ ರಾಯರು ನಮ್ಮ ಮನಸ್ಸಿನಲ್ಲಿ ಇದ್ಕೊಂಡು ಇದನ್ನೆಲ್ಲ ಹೇಳಿಸ್ತಾರೆ, ಯೋಚನೆ ಮಾಡೋ ಥರ ನಮಗೆ ಅನುಗ್ರಹ ಮಾಡ್ತಾರೆ. ಏಕೆಂತಂದರೆ ನನ್ನನ್ನು ಕೇಳ್ತಾರ ಇಲ್ಲ ನನ್ನಿಂದ ಬರೋ ಅನುಗ್ರಹ ಕೇಳ್ತಾರ ಅಂತಲೂ ಸಹ ಅವರು ಪರೀಕ್ಷೆ ಮಾಡಿನೇ ನಮಗಿದೆಲ್ಲ ಕೊಡೋವಂಥದ್ದು. ಕೆಲವರು ಏನು ಅಂತಂದರೆ ಹಣಕಾಸನ್ನೇ ಮೊದಲು ಆಯ್ಕೆ ಮಾಡ್ಕೊಳ್ಳೋವಂಥದ್ದು. ಹಣಕಾಸು ನಮ್ಮ ಜೀವನದಲ್ಲಿ ಎಲ್ಲದೂ ಒಂದೇ ರೀತಿ ಅಲ್ಲ, ಎಲ್ಲದಕ್ಕೂ ಹಣಕಾಸೆ ಪರಿಹಾರ ಅಲ್ಲ. ಹಣಕಾಸಿಲ್ಲ ಅಂದರೂ ನಾವು ಹೇಗಾದರೂ ಒಂದು ಜೀವನ ಮಾಡ್ಬೋದು. ಆದರೆ ಭಗವಂತನ ಅನುಗ್ರಹ ಇಲ್ದಿರ, ಅವರ ಆಶ್ರಯ ಇಲ್ದಿರ, ಅವರು ದೃಷ್ಟಿ ನಮ್ಮ ಮೇಲೆ ಇಲ್ದಿರ ಯಾವುದೇ ಒಬ್ಬ ಮನುಷ್ಯ ಭೂಮಿ ಮೇಲೆ ಬದುಕಿರೋಕ್ಕಾಗೋದಿಲ್ಲ. ಯಾಕೆಂತಂದರೆ ಅವ್ನಿಗೆ ಹಣಕಾಸು ಎಲ್ಲವೂ ಇರ್ಬೋದು, ಆದರೆ ರಾಯರ ಅನುಗ್ರಹ ಇರೋದಿಲ್ಲ, ಅವ್ರ ಮನೆ ದೇವರ ಅನುಗ್ರಹ ಇರೋದಿಲ್ಲ. ಆವಾಗ ಕೇಳ್ತಾರೆ, ನೀನು ಕೇಳಿದ್ದೇನು, ನೀನು ಹಣಕಾಸು ಕೇಳಿದೆ, ಅದು ನಾನು ಕೊಟ್ಟಿದ್ದೀನಿ, ಆದರೆ ನಿನ್ನ ಜೊತೆಲಿ ನಾನಿರೋದಿಲ್ಲ, ನಿನಗೆ ಕಷ್ಟ ಬಂದಾಗ ನಿನಗೆ ಅನುಗ್ರಹ ನಾನು ಮಾಡೋದಿಲ್ಲ ಅಂತ ಈ ಥರನೂ ಸಹ ಕೇಳ್ತಾರೆ. ಆದರೆ ಇದನ್ನೆಲ್ಲ ನಮಗೆ ಪರೀಕ್ಷೆ ಅನ್ನೋದು ಓಡ್ತಾರೆ. ನಾವು ಆಗೋದೆಲ್ಲ ಒಳ್ಳೆಯದಕ್ಕೆ, ನಿನ್ನ ಕರುಣೆ ಏನಿದೆಯೋ ನೀನು ಎಷ್ಟೇ ಕಷ್ಟ ಕೊಡು, ಆದರೆ ನೀನು ನನ್ನ ಜೊತೆಯಲ್ಲಿರಬೇಕು ಅಂತ ನಾವಿಷ್ಟನ್ನ ಕೇಳಬೇಕು. ಏಕೆಂತಂದರೆ ರಾಯರು ನಾವು ಎಷ್ಟು ನಂಬ್ತೀವೋ ಅಷ್ಟು ನಮ್ಮ ಜೊತೇಲಿದ್ದು ನಮ್ಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ತಿಳ್ಕೊಂಡೆ ನಮಗೆ ಒಳ್ಳೇದು ಮಾಡೋವಂಥದ್ದು. ರಾಯರ ಅನುಗ್ರಹ ನಮಗಿದೆ ಅಂತಾರೆ ಈ ಥರ ಸೂಚನೆ ಕೊಡ್ತಾರೆ ರಾಯರು. ನಾವು ಅಂದ್ಕೋಬೇಕು, ನಾವು ಏನೋ ಒಂದು ಆಗದೇ ಇರೋ ಕೆಲಸಕ್ಕೆ ನಾವು ಕೈ ಹಾಕ್ತಾ ಇರ್ತೀವಿ, ಅದು ರಾಯರಿಗೆ ಗೊತ್ತಾಗುತ್ತೆ. ಅದರಿಂದ ನಿನ್ಗೆ ಒಳ್ಳೇದಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ನಷ್ಟ ಆಗುತ್ತೆ, ನೀನು ಅವಮಾನ ಪಡಬೇಕು
ಮಾಡಬೇಕಾಗುತ್ತೆ, ಅದು ನಿನಗೆ ಬೇಡ ಅನ್ನೋದು ಸಹ ರಾಯರಿಗೆ ಗೊತ್ತಾಗುತ್ತೆ. ಹಂಗಾಗಿ ಅದು ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಆ ಕೆಲಸ ನೀವು ಎಷ್ಟೇ ಮಾಡೋಕ್ಕೋದ್ರು, ಎಷ್ಟೇ ಬಂಡವಾಳ ಹಾಕಿದ್ರು ಅದಕ್ಕೆ ಅನುಗ್ರಹ ಮಾಡೋದಿಲ್ಲ ರಾಯರು ಅದನ್ನು ಬಿಡು, ನೀನು ಬೇರೆ ಏನಾದರೂ ನಾನು ನಿನಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ನಿನಗೆ ಬೇಗ ಕೈಗೆ ಎಟ್ಕೋತಾರ ಅನುಗ್ರಹ ನಾನು ಮಾಡ್ತೀನಿ ಅಂತ ನಾವು ಅಂದ್ಕೊಳ್ದಿರೋವಂಥದ್ದನ್ನು ಸಹ ರಾಯರು ಮಾಡಿದ್ದಾರೆ. ಏಕೆಂತಂದರೆ ನಮ್ಮ ಜೀವನದಲ್ಲಿ ಸಾಕಷ್ಟು ನಾವು ಅಂದ್ಕೊಳ್ದೇ ಇರೋವಂಥದ್ದನ್ನ ರಾಯರು ನಮಗೆ ಮಾಡಿದ್ದಾರೆ. ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಾವು ಮನೆಯಿಂದ ಹೊರಗಡೆ ಹೊರಟು ಬರೋ ತನಕ ನಮ್ಮ ಜೊತೆಲೇ ರಾಯರು ಇರ್ತಾರಲ್ಲ, ಅದಕ್ಕಿಂತ ದೊಡ್ಡದು ಯಾವ ಹಣ ಕಾಸು ಅಂತಸ್ತು ಯಾವುದೂ ಅಲ್ಲ. ಜನ ನಮ್ಮಿಂದ ದೂರ ಆದರೂ ಭಗವಂತ ನಮ್ಮ ಜೊತೆಗಿದ್ದಾರೆ ಅಂತ ನಾವು ಅಂದ್ಕೊಂಡು ನಾವೊಂದು ಜೀವನ ಮಾಡಿದ್ವಿ ಅಂತಂದರೆ ಖಂಡಿತ ರಾಯರು ನಮ್ಮ ಜೊತೆಗಿರ್ತಾರೆ. ಏಕೆಂತಂದರೆ ರಾಯರು ನಮ್ಮ ಜೊತೆಗಿದ್ದಾರೆ, ರಾಯರು ನಮ್ಮ ಮನೆ ನಮ್ಮ ಮನಸ್ಸಲ್ಲಿದ್ದಾರೆ, ನಾವು ಮಾಡೋ ಕೆಲಸದಲ್ಲಿ ನಾವು ಹೋಗೋ ದಾರಿನಲ್ಲಿ ರಾಯರು ಇದ್ದಾರೆ ಅಂತಂದರೆ ಈ ಥರ ಹಲವಾರು ಸೂಚನೆ ಅನ್ನೋದು ರಾಯರು ಕೊಡ್ತಾರೆ. ರಾಯರು ಇರೋ ಮನೆಯಲ್ಲಿ ಯಾವತ್ತೂ ಅಷ್ಟೇ ಕಷ್ಟ ಕಣ್ಣೀರು ದೊಡ್ಡ ಕಷ್ಟ ಬರೋದಕ್ಕೆ ರಾಯರು ಬಿಡೋದಿಲ್ಲ. ನಮ್ಗೆ ಅಲ್ಲಲ್ಲೇ ರಾಯರು ಅನುಗ್ರಹ ಮಾಡ್ತಿರ್ತಾರೆ. ನಾವು ರಾಯರನ್ನ ಎಷ್ಟು ನಂಬ್ತೀವೋ ಅಷ್ಟು ನಮಗೆ ಒಳ್ಳೆಯದನ್ನೇ ಮಾಡ್ತಿರ್ತಾರೆ. ಇವತ್ತು ನಮ್ಮ ಸ್ಥಿತಿ ಈ ಥರ ಇರ್ಬೋದು, ಆದರೆ ನನ್ನ ಜೊತೆ ರಾಯರಿದ್ದಾರೆ, ನನ್ನ ಮನೆ ನನ್ನ ಮನಸ್ಸಲ್ಲಿ ರಾಯರಿದ್ದಾರೆ ಅಂತ ನಾವು ಅಂದ್ಕೊಂಡು ಒಂದು ರಾಯರಿಗೆ ನಾವು ಭಕ್ತಿಯಿಂದ ಸೇವೆ ಪೂಜೆ ಮಾಡಿದ್ವಿ ಅಂದರೆ ಖಂಡಿತ ರಾಯರು ನಮ್ಮ ಮನೆ ನಮ್ಮ ಮನಸ್ಸಲ್ಲಿ ಇದ್ದು ನಮ್ಗೆ ಒಳ್ಳೆಯದನ್ನೇ ಬಯಸ್ತಿರ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.